ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸಿಂಪಲ್ ಪ್ರಸಾದ ರೆಸಿಪಿ ದದ್ದೋಜನಂ. ಒಂದು ಕುಕ್ಕರ್ನಲ್ಲಿ 1 ಕಪ್ ರೈಸ್ ತೊಳೆದಿಟ್ಟು 1 ಕಪ್ಪಿಗೆ 4 ಕಪ್ ನೀರು ಹಾಕಿ 4 ಅಥವಾ 5 ವಿಜಿಲ್ ಇಡಬೇಕು. ಕುಕ್ಕರ್ ಆರಿದ ನಂತರ ಅನ್ನ ನೋಡಿದರೆ ಮೆತ್ತಗಾಗಿರುತ್ತೆ. ಇದೇ ಇನ್ನೊಂದು ಸತಿ ಪ್ರೆಸ್ ಮಾಡ್ಕೊತ ಕಲಸಿ ಒಂದು ಮಿಕ್ಸಿಂಗ್ ಬೌಲ್ ತೆಗೆದಿಟ್ಕೊಂಡು ಈ ರೈಸ್ ಎಲ್ಲ 1 ಕಪ್ ರೈಸ್ ತೊಗೊಂಡಿದ್ವಲ್ಲ 1.5 ಕಪ್ ಅಷ್ಟು ಹಾಲು ಹಾಕಬೇಕು. ಮಿಕ್ಸ್ ಮಾಡಿ 2 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ ನೀರು ಹಾಕಿ ಮುಂಚೆನೇ ಸಾಲ್ಟ್ ಹಾಕಿರ್ತೀವಿ ಅನ್ನ ಕುದಿಯುವಾಗ. ಇವಾಗ ಏನಾದರೂ ಉಪ್ಪು ಬೇಕಾದರೆ ಸ್ವಲ್ಪ ಹಾಕೋಬೋದು ಈ ಟೈಮ್ನಲ್ಲಿ. ಎಕ್ಸಾಕ್ಟ್ಲಿ ಈ ಕನ್ಸಿಸ್ಟೆನ್ಸಿ ಇರಲಿ, ನೀರು ಬೇಕಾದರೆ ಇನ್ನು ಸ್ವಲ್ಪ ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಒಗ್ಗರಣೆ ಇಡೋಣ. ಒಂದು ಸಣ್ಣ ಪ್ಯಾನ್ನಲ್ಲಿ ಸ್ವಲ್ಪ 3-4 ಸ್ಪೂನ್ ಆಯಿಲ್ ಹಾಕಿ ಅದರಲ್ಲೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ 2 ಸ್ಪೂನಷ್ಟು ಶುಂಠಿ ತುರಿ ಹಾಕಬೇಕು. ಹಾಗೆ ಕರಿಬೇವು ಸ್ವಲ್ಪ ಹಾಕಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಫೈನಲ್ ಆಗಿ 1/4 ಸ್ಪೂನಷ್ಟು ಹಿಂಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋ ಮೊಸರನ್ನಕ್ಕೆ ಇದೆಲ್ಲ ಒಗ್ಗರಣೆ ಮಿಕ್ಸ್ ಮಾಡಬೇಕು. ಹಾಗೆ ಮುಂಚೆನೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ 2 ಹಾಗೆ ಕೊತ್ತಂಬರಿ ಹಾಕಬೇಕು. ಇದು 2 ಹಸಿದೇ ಹಾಕಬೇಕು. ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಫ್ರೈ ಮಾಡಬಾರ್ದು. ಸಿಂಪಲ್ ಮೊಸರನ್ನ ದದ್ದೋಜನಂ ರೆಡಿ ಆಗುತ್ತೆ. ಈ ಮೊಸರನ್ನ ಗಟ್ಟಿ ಆಗೋದಿಲ್ಲ. ಇವಾಗ ಎಷ್ಟು ತೆಳುವಾಗಿ ಮಾಡಿರ್ತೀವೋ ಅದೇ ಥರನೇ ಇರುತ್ತೆ. ಸಾಯಂಕಾಲ ಆಗಲಿ ಇದೇ ಥರನೇ ಇರುತ್ತೆ, ಗಟ್ಟಿ ಆಗೋದೇ ಇಲ್ಲ. ಎಷ್ಟು ಮೃದುವಾಗಿರುತ್ತೆ ಅಂದರೆ ಗಂಟ್ಲಲ್ಲಿ ಜಾರ್ಕೊಂಡು ಹೋಗುತ್ತೆ ಒಳಗಡೆ. ಇದೇ ಪ್ರಾಸೆಸ್ಸಲ್ಲೇ ಮಾಡಿ. ನೀವೂ ಈ ಪ್ರಸಾದ ಟ್ರೈ ಮಾಡಿ ಹೇಗಿದೆ ಅಂತ ಬನ್ನಿ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.